ಸೊ ಹೇ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಇವಾಗ ಹೆವಿ ಮಳೆ ಅಂದರೆ ವಿಚಿತ್ರ ಮಳೆ ಬರ್ತಾ ಇದೆ ಊರಲ್ಲಿ. ಅದಕ್ಕೆ ಇವತ್ತು ಸ್ಕೂಲು ಕಾಲೇಜು ಎಲ್ಲ ರಜಾ ಕೊಟ್ಟಿದ್ದಾರೆ. ಸೊ ಹೆವಿ ರೈನ್ ಆಗ್ತಾಯಿದೆ, ನೀವು ನೋಡ್ಬೋದು. ನಾನು ಎಲ್ಲರೂ ಹೋಗೋಣ ಅಂತ ನೋಡಿದ್ರೆ ಈ ಮಳೆ ಒಂದು ಬಿಡ್ತಾ ಇಲ್ಲ ಇವತ್ತು. ಸೊ ನೋಡೋಣ, ಇವತ್ತು ಟ್ರೈ ಮಾಡೋಣ ಎಲ್ಲರೂ ಹೋಗೋಕ್ಕಾದರೆ ಹೋಗೋಣ ಅಂತ. ಈಗ ಬನ್ನಿ, ಈಗ ಹೋಗಿ ತಿಂಡಿ ತಿನ್ನೋಣ. ತಿಂಡಿ ಚಿತ್ರಾನ್ನ ಒಳ್ಳೆ ಟಿ ವಿ ನೋಡ್ಕೊಂತ ತಿಂದರೆ ಮಳೆ ಅಂತೂ ನಿಂತಿಲ್ಲ. ಈಗ ಟೈಮ್ ನೋಡ್ಬೋದು ನೀವು, 10:16 ಆಯಿತು. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಈ ಮಳೆ ನಿಲ್ಲತ್ತೆ ಅಂತ. ಸೊ ಗೈಸ್, ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. 24 hours ಮನೇಲೇ ಇರಬೇಕು ನಾನು. 24 hours. ಇವಾಗ ಟೈಮ್ ನೋಡ್ಬೋದು ನೀವು, 10:18 ಆಗಿದೆ. ನೆಕ್ಸ್ಟ್ ನೈಟ್ 10:18 ತನಕ ನಾನು ಸ್ಟೇಯಿಂಗ್ ಇನ್ ಹೋಮ್, ಮನೇಲೇ ಇರಬೇಕು ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಒಂದು ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ ಈ ಪ್ಲ್ಯಾನ್ ಸಕ್ಸಸ್ ಆಗತ್ತಾ ಅಂತ. ನೋಡೋಣ ಬನ್ನಿ, ನೀವು ನನ್ನ ಜೊತೆ ನೋಡ್ತಾ ಇರ್ತಿರಲ್ಲ. ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ನಮ್ಮ ಅಪ್ಪಾಜಿನೂ ಹೊರಟರು. ನಾನು ಹೊರಗಡೆ ಹೋಗಂಗೆ ಇಲ್ಲ ಇವತ್ತು. ಗೊತ್ತಲ್ಲ ನಿಮಗೆ, ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಹೆಲ್ಮೆಟ್ ಬೇಕಂತ. ಸೊ ಹೆಲ್ಮೆಟ್ ಕೊಡೋಣ ಬನ್ನಿ, ತಗೊಳ್ರಿ. ಇವತ್ತು 24 hours ಅಪ್ಪಾಜಿ ಮನೆ ಒಳಗೆ ಇರೋದು ಅಂತ ಚಾಲೆಂಜ್. ಏನಂತ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ಮಾತಾಡ್ರಿ, ಹೊರಗಡೆ ಬರಂಗಿಲ್ಲ. ನೀ ಸೀರಿಯಸ್ ಆಗಿ ನಾನು ಹೇಳ್ತಿರೋದು, ಕಾಮಿಡಿ ಅಲ್ಲ. 24 hours ಮನೇಲೇ ಇರೋದು. 10-11 ಎಷ್ಟಿದ್ಕೋ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ನಿಲ್ಸೋದು ರಾತ್ರಿ 10-11. ಏನಂತೀರ ಇದ್ರ ಬಗ್ಗೆ? ಹೊರಗಡೆನೆ ಬರಂಗಿಲ್ಲ ಅಂತಿದ್ದೀನಿ. ಓಕೆ ಬಾಯ್. ಸೊ ಗೈಸ್, ಈಗ ಅವರು ಪಾರ್ಲರ್ ಹತ್ರ ಹೊರಟ್ರು. ಮತ್ತೆ ನೋಡಿ ಇಲ್ಲ ಹಿಂಗೆ ಬ್ಲಾಗ್ ಈಗ ನೋಡ್ತಾ ಇದ್ದೆ. ಇವತ್ತು ಫುಲ್ಲು ಮನೇಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಅದೊಂಥರ ಒಂದು ಲೆಟ್ಸ್ ಸಿ ವಾಟ್ ಹ್ಯಾಪೆಂಡ್. ಸೊ ಗೈಸ್, ಇವಾಗ ಟೈಮ್ 2:16. ಸೊ ಇವಾಗ ಹೋಗಿ ಡೈರೆಕ್ಟಾಗಿ ಮೊಟ್ಟೆ ಮಾಡ್ಕೊಳ್ಳೋಣ. ಇವತ್ತು ಡೇ 1 ಆಫ್ ಮೈ 365 ಡೇಸ್ನ ಚಾಲೆಂಜ್ನ ಮೊದಲನೇ ದಿನ ಇದು. ಏನು ಬೇಕಾ? ಓಕೆ, ಇವಾಗ ಮೊಟ್ಟೆ ಇಡೋಣ ಬನ್ನಿ. ಏನೇನೋ ಮಾಡಿದ್ದಾರೆ, ಮೊಸರು, ಅನ್ನ. ಸೊ ಬನ್ನಿ ಬೇಗ ಹೋಗಿ ಮೊಟ್ಟೆ ತಗೊಂಡು, ನಮ್ಮ ಅಪ್ಪಾಜಿಗೂ ಬೇಕಂತೆ, ಮೊಟ್ಟೆ ಇಡೋಣ ಇವಾಗ. ಮೂರು ಮೊಟ್ಟೆ ಇಟ್ಟೆ. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ಬೇಯಿಸೋಕ್ಕೆ. ಸೊ ಇವಾಗ ಬೇಯಿಸೋಕ್ಕಿಟ್ಟೆ, ಬೇಯಿಸೋಕ್ಕೆ ಅಲ್ಲ, ಲೈಟರ್. ಓಕೆ, ಎಸ್, ಫೈನಲಿ ಇವಾಗ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಓಕೆ ಗೈಸ್, ಬನ್ನಿ ಮತ್ತೆ ಸೇಮ್ ಟಿ ವಿ ನೋಡೋದು. ಇಲ್ಲಾಂದರೆ ಒಂದು ಸ್ವಲ್ಪ ಎಡಿಟಿಂಗ್ ಮುಗಿಸ್ಕೊಳ್ಳೋಣ ಗೈಸ್. ಸೊ ರೈಸಿಗೆ ಇಟ್ಟಿದ್ರಂತೆ, ಬನ್ನಿ ರೈಸ್ ಆಫ್ ಮಾಡೋಣ. ನೋಡಿ, ಓಕೆ, ರೈಸ್ ಆಫ್ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ಆಗಬೇಕು. ಅದಾದಮೇಲೆ ಆಮೇಲೆ ಇನ್ನೂ ಊಟ ಮಾಡಿಲ್ಲ ನಾನು. ಸೊ ಮತ್ತೆಲ್ಲೂ ಹೊರಗಡೆ ಹೋಗಂಗಿಲ್ಲ. ಸೊ ಇಲ್ಲೇ ಮನೆ ಒಳಗೆ ಇದ್ದೀನಿ ಅವಾಗಿಂದ. 24 hours ಇವತ್ತು ಮನೆ ಒಳಗೆ ಇರ್ತೀನಿ. ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ. ಲೈಕ್ ಮಾಡಿ, ನೀವೇನೇನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಕೂಗ್ತಾ ಇದೆ, ಹೆದರಿಕೆ ಆ ಥರ ಕೂಗಿದ್ರೆ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಊಟ ಎಲ್ಲ ಆಯಿತು. ಊಟ ಆಗಿ ಮತ್ತೆ ನಮ್ಮದು ಟಿ ವಿ ನೋಡೋಣ ಬನ್ನಿ. ಇವತ್ತೇನೂ ಮಾಡೋಕ್ಕಾಗಲ್ಲ, ಚಾಲೆಂಜ್ ಆಗಿಬಿಟ್ಟಿದೆ. ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಬನ್ನಿ ಟಿ ವಿ ನೋಡಿ ಹೆಂಗಾರ ಟೈಮ್ ಪಾಸ್ ಮಾಡೋಣ. ಸೊ ಗೈಸ್, ದ ಸ್ಯಾಡ್ ಮೂಮೆಂಟ್ ಈಸ್, ನನಗೆ ಬೇಜಾರಾಗ್ತಿದೆ ಬಟ್ ಹೇಳೋಕ್ಕೆ. ನಾನು ಈ ಒಂದು 24 hours
ಮನೇಲಿರೋ ಒಂದು ಚಾಲೆಂಜ್ನ ಮುರಿಬೇಕಾಗಿದೆ ಇವಾಗ. ಸೊ ಒಂದು ಅರ್ಜೆಂಟ್ ಕೆಲಸ ಇದೆ, ಸೊ ಅದನ್ನು ಇವತ್ತೇ ಮುಗಿಸ್ಬೇಕು ಅಂತ ಹೇಳಿ ಇವಾಗ ನಾನು ಒಂದು ಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಸಾರಿ ಗೈಸ್, ನೆಕ್ಸ್ಟು ಪಕ್ಕ ಇನ್ನೊಂದು ಯಾವುದಾದ್ರು ಒಂದು ಚಾಲೆಂಜಲ್ಲಿ 100% ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಫಸ್ಟ್ನೇ ಕಾಲು ಇಡ್ತಾ ಇದ್ದೀನಿ ಹೊರಗಡೆ ಇವಾಗ. ಸೊ ಗೈಸ್ ಶೆಟ್ ಗಾಯ್, ಮೊದಲನೇ ಚಾಲೆಂಜೇ ಹಿಂಗೆ ಆಗಬಾರ್ದಿತ್ತು. ಸೊ ತುಂಬ ಬೇಜಾರಾಗ್ತಾಯಿದೆ, ಮಳೆನೂ ಬರ್ತಾ ಇದೆ. ಸೊ ಗೈಸ್ ಪಕ್ಕ ಹೇಳ್ತೀನಲ್ಲ, ನೆಕ್ಸ್ಟ್ ಚಾಲೆಂಜ್ ತುಂಬ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಬನ್ನಿ, ಇದೊಂದು ಸ್ವಲ್ಪ ನನಗೆ ಬೇಜಾರಾಗ್ತಿದೆ, ಬಟ್ ಲೆಟ್ಸ್ ಗೋ ಗೈಸ್. ಇವಾಗ ಹೋಗಬೇಕಾಗಿದೆ, ಬಟ್ ಹೋಗೋಣ ಗೈಸ್. ಇವಾಗ ಮನೇಲಿ ಹಾಕೊಂಡು ಹೊರಟೆ. ಅಂತ ಏನು ದೊಡ್ಡ ಕೆಲಸನೂ ಅಲ್ಲ, ಬಟ್ ತುಂಬ ಸ್ವಲ್ಪ ಇಂಪಾರ್ಟೆಂಟ್ ಇತ್ತು ನನಗೆ. ಹೋಗೋಣ. ಸೊ ಗೈಸ್, ಇವಾಗ ಯಾವ ಜಾಗದಲ್ಲಿದ್ದೀನಿ ಅಂತ ನೀವು ಅನ್ಕೋಬೋದು. ಇವಾಗ ನಾನು ಬಂದಿರೋದು ನಮ್ಮ ಅಮ್ಮನ ಪಾರ್ಲರ್. ನಮ್ಮದು 2 ಪಾರ್ಲರ್ ಇದೆ, ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ನೆಕ್ಸ್ಟ್ ವೀಡಿಯೋ ಒಂದು ತೋರಿಸ್ತೀನಿ ನಾನು ನಿಮಗೆ. ಇವಾಗ ಬಂದಿದ್ದೀನಿ ನೋಡಿ, ಇಲ್ಲೇ ಇದ್ದೀನಿ. ಇದು 1ನೇ ಪಾರ್ಲರ್, ಇದನ್ನ ಅಷ್ಟು ತೋರಿಸಲ್ಲ, ಒಂದಿನ ತೋರಿಸ್ತೀನಿ. ಬಟ್ ಇವಾಗ ಒಂದು ಇಂಪಾರ್ಟೆಂಟ್ ಒಂದು ಐಟಮ್ ಬಂದಿತ್ತು, ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇತ್ತು ಹೇಳಿದ್ನಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಬನ್ನಿ, ಇವಾಗ ಡೈರೆಕ್ಟಾಗಿ ಒಂದು ಐಟಮ್ ಬಂದಿದೆ, ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಇವಾಗ ಗೈಸ್ ಆ್ಯಕ್ಚುಲಿ ಅದೊಂದು ಪಾರ್ಸಲ್ ಬಂತು. ಬನ್ನಿ, ನಮ್ಮಮ್ಮ ಕೇಳೋಣ, ನಮ್ಮಮ್ಮ ಇಸ್ಕೊಂಡ್ರಂತೆ. ಬನ್ನಿ ಅಮ್ಮ, ಪಾರ್ಸಲ್ ಎಲ್ಲಿಟ್ಟು? ದುಡ್ಡು ಎಲ್ಲ ನನ್ನ ಹತ್ರ. ಸೊ ಬನ್ನಿ, ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಬೇಡ, ನಾನು ಮಾಡ್ತೀನಿ. ಗೈಸ್, ಇದು ಪಾರ್ಸಲ್ ನಾನು ಆ್ಯಕ್ಚುಲಿ ಅವಾಗ ತರಿಸಿದ್ದು. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು, ಕಮೆಂಟ್ಗಿಂತನೂ ಕಾಲ್ ಮಾಡಿ ಎಲ್ಲರೂ ಹೇಳಿದರು, ನಿಂದು ವಾಯ್ಸ್ ಕರೆಕ್ಟಾಗಿ ಬರ್ತಿಲ್ಲ, ನಮಗೆ ವಾಯ್ಸೇ ಕೇಳಿಸ್ತಿಲ್ಲ ನಿಂದು, ಆ ರೀತಿ ಎಲ್ಲ ಕೇಳಿದ್ರು. ಸೊ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಂಥರ ತುಂಬ ಜನ ನನಗೆ ಕೇಳಿದ್ರು, ಅದಕ್ಕೋಸ್ಕರ ಇವಾಗ ನಾನೊಂದು ಮೈಕ್ ತರಿಸ್ದೆ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಇದು, ಬಟ್ ಇದೊಂದು ಮೈಕ್ ತರಿಸಿದ್ದೀನಿ. ಬನ್ನಿ, ಹೇಗೆ ವರ್ಕ್ ಮಾಡುತ್ತೆ ಇದು ಅಂತ ನೋಡೋಣ. ಇದು ಈ ರೀತಿ ಬರುತ್ತೆ, ಈ ರೀತಿ ಒಂದು ಮೈಕ್. ದೆನ್ ಇದನ್ನ ನಾವು ಮತ್ತೆ ರಿಮೂವ್ ಮಾಡ್ಕೋಬೋದು, ಈ ರೀತಿ ರಿಮೂವ್ ಮಾಡ್ಕೋಬೋದು. ದೆನ್ ಇದು ಮೊಬೈಲಿಗೆ ಕನೆಕ್ಟರ್ ಇದು. ಸೊ ಇದ್ರ ಜೊತೆ ಇನ್ನೊಂದು ಬರುತ್ತೆ ಬಾಕ್ಸ್ ಇದು. ದೆನ್ ಇದ್ರ ಜೊತೆ ಇನ್ನೊಂದು ಬರುತ್ತೆ, ಒಂದು ನಿಮಿಷ. ಇದ್ರ ಜೊತೆ ಒಂದು ಕೇಬಲ್ ಬರುತ್ತೆ, ಕೇಬಲ್ ಜೊತೆ ಇನ್ನೊಂದು ನಾಯ್ಸ್ ಕ್ಯಾನ್ಸಲೇಷನ್ ಎಂದು ಕೊಡ್ತಾರೆ. ಸೊ ದೆನ್ ಈ ಥರದ್ದೊಂದು ಕೇಬಲ್ ಕೊಡ್ತಾರೆ, ಸಿ ಟೈಪ್ ಚಾರ್ಜರ್. ಆ್ಯಂಡ್ ಬನ್ನಿ ಒಂದ್ಸಲಿ ಇದನ್ನು ಕನೆಕ್ಟ್ ಮಾಡಿ ಹೇಗಾಗತ್ತೆ ಅಂತ ನೋಡೋಣ. ಒಂದ್ಸಲಿ ಕನೆಕ್ಟ್ ಮಾಡಿ ನೋಡಿದೆ, ಒಂದು ಆ್ಯಂಡ್ರಾಯ್ಡಿಗೆ, ಇನ್ನೊಂದು ಐಫೋನಿಗೆ. ಐಫೋನಿಗೆ ಈ ರೀತಿ ಲಿಂಕ್ ಆಗುತ್ತೆ ಲೈಟ್, ಅಕಸ್ಮಾತ್ ಇದು ಆನ್ ಆಗಿಲ್ಲ ಅಂದರೆ. ಸೊ ಇದು ಇಲ್ಲಿ ನೋಡಿ, ನೀವು ನಿಮ್ಮ ಎದುರಿಗೆ ತೋರಿಸ್ತೀನಿ. ಈಗ ಆನ್ ಆಯಿತು, ಲೈಟ್ ಬ್ಲಿಂಕ್ ಆಗೋದು ನಿಲ್ತು. ಸೊ ಅಲ್ಲಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇಷ್ಟೆಲ್ಲ ಇದೊಂಥರ ಫೀಚರ್ಸ್ ಚೆನ್ನಾಗಿದೆ, ಇನ್ಮೇಲಿಂದ ವಾಯ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮನೆ ಕಡೆ ಹೊರಟೆ. ಸೊ ಗೈಸ್, ನಮ್ಮ ಅಪ್ಪಾಜಿ ಇವಾಗ ಅವ್ರನ್ನ ಕರ್ಕೊಂಡು ಹೋದ್ರು. ಮಳೆ ನೋಡಿ ಹೆವಿ ಬರ್ತಾ ಇದೆ. ಈಗ ನಾನು ಹೋಗೋಣ ಅಂದೆ. ಈಗ ಇಲ್ಲಿ ಏನಾಗಿದೆ ಗೊತ್ತಾ, ಕೀ ನನ್ನ ಹತ್ರ ಇದೆ, ಅವ್ರ ಮನೆಗೆ ಹೋಗಿದ್ದಾರೆ. ಇನ್ನೂ ಫೋನ್ ಬಂದಿಲ್ಲ, ಫೋನ್ ಮಾಡ್ತಾರೆ ಅಂದ್ಕೊತೀನಿ. ನೋಡಿ ಹೆವಿ ಮಳೆ ಬರ್ತಿದೆ. ಪೇಟೆಯಲ್ಲಿ ಕಾಲು ಇಡಕ್ಕೆ ಆಗ್ತಿಲ್ಲ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಸೊ ಬನ್ನಿ ಇವಾಗ ನೋಡೋಣ, ಫೋನ್ ಮಾಡಿದ್ರೆ ಹೋಗೋಣ. ಇವಾಗ ಆ್ಯಕ್ಚುಲಿ ನಾನು ಕಾರ್ ತಗೊಂಡು ಹೊರಟೆ, ಕಡೆ ಕ್ಲೀನಾರು ಕೊಟ್ಟು ಬರೋಣ ಅಂತ. ಇವಾಗ ಹೆವಿ ಮಳೆ ಅಂದರೆ ರೋಡ್ ಕಾಣಿಸ್ತಿಲ್ಲೇನೋ, ಇಲ್ಲೇನೋ ಇಟ್ಟಿದ್ದಾರೆ. ಬನ್ನಿ ಹೋಗೋಣ ಇವಾಗ ಇಲ್ಲಿಂದ, ಲೆಟ್ಸ್ ಗೋ. ಸೊ ಗೈಸ್, ನಮ್ಮ ಮನೆ ಒಂದು ಗೀಸರ್ ಹಾಳಾಗಿತ್ತು, ಸೊ ಅದನ್ನು ಸರಿ ಮಾಡೋಕ್ಕೆ ಬಂದಿದ್ದಾರೆ. ಬನ್ನಿ ನೋಡೋಣ ಏನಾಗಿದೆ ಅಂತ. ಸೊ ನಾನು ಇಲ್ಲಿಂದ ಆನು ಆಫ್ ಮಾಡ್ತಾ ಇದ್ದೀನಿ. ನೋಡೋಣ, ಅಲ್ಲಿನೂ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಆಫ್ ಆಗಿದೆ. ಅಲ್ಲಿನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಎಷ್ಟೊತ್ತಾಗುತ್ತೆ ನೋಡೋಣ. ಬನ್ನಿ ಕೆಳಗಡೆ ಹೋಗೋಣ, ಅಲ್ಲೇ ತೋರಿಸ್ತೀನಿ ನಿಮಗೆ. ನಂದು ಮೈಕಿಂದು ಒಂದು ಸ್ವಲ್ಪ ಒಂದು OTG ಕೇಬಲ್ ಬೇಕಿತ್ತು, ನಂದು ಈ ಮೊಬೈಲಿಗೆ ಕನೆಕ್ಟ್ ಆಗೋಕ್ಕೆ.
ಸೊ ಅದು ಬರೋ ತನಕ ಒಂದು ಸ್ವಲ್ಪ ಸಮಸ್ಯೆ ಇರತ್ತೆ ಅದು. ನೋಡೋಣ, ಇಲ್ಲೆಲ್ಲರೂ ಸಿಕ್ತಂದ್ರೆ ನಾನು ತಗೊತೀನಿ. ಲೆಟ್ಸ್ ಗೋ ಗೈಸ್. ನೋಡೋಣ, ಇನ್ನೂ ಆಗ್ತಾಯಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೈಸ್ ಇವಾಗ ಫೈನಲ್ ಒಂದ್ಸಲಿ ಆನ್ ಮಾಡೋದಂತೆ. ಬನ್ನಿ ಆನ್ ಮಾಡೋಣ. ಇಲ್ಲೊಂದಿದೆ ಅನ್ಸುತ್ತೆ. ಅಷ್ಟು 10-15 ಆನ್ ಮಾಡ್ಬೇಕು. ಓಕೆ ಗೈಸ್, ಸಾಕಾ? ಬನ್ನಿ ಕೇಳೋಣ ಏನಂತಾರೆ. ಓಯ್ ಹಂಗೆ ಇರಲ್ಲ. ಸೊ ಗೈಸ್, ಇವತ್ತು ಸೋಮವಾರದಿಂದ ಇವತ್ತಿಂದ ಕಂಟಿನ್ಯೂಸ್ ಆಗಿ ಟ್ರೆಡ್ಮಿಲ್ ವರ್ಕ್ ಮಾಡ್ತೀನಿ, ಬಿಡಂಗಿಲ್ಲ. 1 ವಾರ ಆಯ್ತು ನಾನು ಬಿಟ್ಟು. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ನೋಡ್ತೀರಿ ನೀವು ಈಗ. ಓಕೆ ಗೈಸ್, ಗೀಸರ್ ಫುಲ್ ರೆಡಿ ಆಯ್ತಂತೆ. ಈಗ ಅವ್ರನ್ನ ಹೋಗಿ ಬಿಟ್ಟು ಬರೋಣ ಬನ್ನಿ. ಸೊ ಗೈಸ್, ಫೈನಲಿ ನಾನು ಮತ್ತು ನಮ್ಮಮ್ಮ ಹೊರಟಿವಿ ಇವಾಗ ಮನೆ ಕಡೆ. ಬನ್ನಿ ಇವಾಗ ಡೈರೆಕ್ಟ್ ಮನೆ ಕಡೆ ಹೋಗೋಣ. ಏನಾದ್ರು ಸ್ಪೆಷಲ್ ಇದೆಯಾ? ಸ್ಪೆಷಲ್ ಮಾಡೋಣ. ಡೈಲಿ ಸ್ಪೆಷಲ್ಲಾ? ಏನಾದ್ರು ಸ್ಪೆಷಲ್ ಅಲ್ಲ ಮಗನೇ, ನೀನು ಯಾರನ್ನಾದ್ರೂ ಮಾರಾಟ ಮಾಡ್ಬಿಡ್ತೀಯ. ಬನ್ನಿ ನೋಡುವ. ನಾನು ಅವಾಗಲೇ ಹೇಳ್ದಂಗೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ಥ್ರೆಡ್ಮಿಲಲ್ಲಿ ವರ್ಕೌಟ್ ಮಾಡ್ತೀನಿ ಅಂತ. ಸೊ ಇವಾಗ ಬಂದೆ ಥ್ರೆಡ್ಮಿಲ್ ಹತ್ರ. ಬನ್ನಿ, ಇವತ್ತಿಂದ ಕಂಟಿನ್ಯೂಸ್ ಆಗಿರುತ್ತೆ. ದಿನ ಒಂದು ಕ್ಲಿಪ್ ಇದ್ರ ಬಗ್ಗೆ ಇದ್ದೇ ಇರುತ್ತೆ. 100% ಆ ಗ್ಯಾರಂಟಿ ನಾ ಕೊಡ್ತೀನಿ. ಫೈನಲಿ ಮುಗಿಸ್ದೆ. ಒಂದು 5 ಕಿಲೋಮೀಟರ್ಸ್ ಏನೋ ರನ್ ಮಾಡಿದೆ. ಬನ್ನಿ ಇವಾಗ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಲೆಗ್ ಮಸಾಜ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡೋಣ ಏನು ಅಂತ. ಸ್ನಾನ ಮಾಡಿ ನೆಕ್ಸ್ಟ್ ಊಟ ಮಾಡೋಣ. ಲೆಟ್ಸ್ ಗೋ ಗೈಸ್. ಹೆವಿ ಸುಸ್ತಾಗಿದೆ ಮಾತ್ರ. ಬನ್ನಿ ಸ್ವಲ್ಪ ಹೊತ್ತು ಲೆಗ್ ಮಸಾಜ್ ಮಾಡಿಕೊಂಡು ಡೈರೆಕ್ಟಾಗಿ ಸಿಗ್ತೀನಿ. ಸೊ ಗೈಸ, ಇವಾಗ ನೈಟ್ ಊಟ ಮಾಡಲ್ಲ ಇವನ ಮೇಲೆ. ಪ್ರೋಟೀನ್ ತಗೊಂಡು ಪ್ರೋಟೀನ್ ತಿಂದು ಎಗ್ಗನ್ನು ತಿಂದು ಇವಾಗ ಸ್ನಾನ ಕೊಟ್ಟೆ. ಬನ್ನಿ ಬೇಗ ಸ್ನಾನ ಮಾಡ್ಕೊಂಡು ಸಿಗೋಣ. ಗೈಸ್, ಮಸ್ತು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಇವಾಗ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ಅಷ್ಟೇ.